ಇಲ್ಲಿ ಮೆಡಿಕಲ್ಲೇ ಮಾಡಬೇಕು ಅಂತ ಇರೋ ಸ್ಕೋರ್ ಕಮ್ಮಿ ಬಂದಿದೆಯಾ ಏನು ಕೂಡ ತಲೆ ಕೆಡಿಸ್ಕೋಬೇಡಿ. ಇನ್ಸ್ಪೈರ್ ಅಕಾಡೆಮಿ ಕಡೆಯಿಂದ ಜೂನ್ 15 ಒಂದು ಹೊಸ ಬ್ಯಾಚ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಲಾಂಗ್ ಟರ್ಮ್ಗೆ. ಇಲ್ಲಿ ನೀವು ಸ್ಕೋರ್ಗಳನ್ನ ನೋಡ್ಬೋದು, ಎಷ್ಟು ಸ್ಕೋರ್ ಮಾಡಿದ್ದಾರೆ ಇವರು ಅಂತ ಇವ್ರ ಹತ್ರ ಕೋಚಿಂಗ್ ಪಡ್ಕೊಂಡಿರೋರು. ಮತ್ತು ಮೇಯ್ನ್ ಆಗಿ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 2023 250 300 ತೆಗೆದಿರೋರಲ್ಲ, ಈ ವರ್ಷ 550 650 ಎಲ್ಲ ತೆಗೆದಿದ್ದಾರೆ. ನೀವು ಸ್ಕೋರ್ನ ಅಬ್ಸರ್ವ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ಪ್ರತಿ ಒಂದು ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ. ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಸೀಟ್ಸ್ ಎಲ್ಲ ಬೇಗ ಬುಕ್ ಆಗ್ತಿದೆ, ಬೇಗ ಎನ್ರೋಲ್ ಆಗಿ ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಸಾಕಷ್ಟು ಜನ ಕೇಳ್ತಾ ಇರೋದು KCET ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇವಾಗ ನಿಮಗೆ ರಿಸಲ್ಟ್ ಎಲ್ಲ ಬಂದಾಯಿತು. ರಿಸಲ್ಟ್ ಎಲ್ಲ ಬಂದಾದ್ಮೇಲೆ ನೆಕ್ಸ್ಟ್ ಕೆಲಸ ಏನು? ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು. ಹಾಗಾದರೆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ A to Z ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಒಂದು ವಿಡಿಯೋ ನೀವೇನಾದರೂ ಈ ವರ್ಷ CET ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲ ಥರದ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಇಲ್ಲಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ವಿಡಿಯೋ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮಗೆ ಏನಾದರೂ ಒಂದು ಆಪ್ಷನ್ ಎಂಟ್ರಿಲಿ ಟ್ರಿಕ್ಸ್ ಬೇಕು, ಒಳ್ಳೆ ಕಾಲೇಜ್ನ ಪಡ್ಕೋಬೇಕಂದ್ರೆ ಕೋರ್ಸ್ ಮಾಡಿದ್ದೀವಿ. ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೋರ್ಸ್ ಪರ್ಚೇಸ್ ಲಿಂಕ್ ಕೊಟ್ಟಿರ್ತೀನಿ, ಡೈರೆಕ್ಟ್ ನೀವು ಬೈ ಮಾಡ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮಗೆ ರಿಸಲ್ಟ್ ಬಂದಾಯಿತು. ರಿಸಲ್ಟ್ ಬಂತು ಅಂದರೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಒಂದು ಕಡೆ ನಿಮಗೆ ಸೀಟ್ ಸಿಗುತ್ತಾ ಸಿಗಲ್ವಾ ಏನು ಕತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ. ಇನ್ನೊಂದು ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ನಿಮಗೆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇಲ್ಲಿ ಕೌನ್ಸಿಲಿಂಗ್ ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತಲ್ಲ, ಅದೇ ನಿಮಗೆ ಕೌನ್ಸಿಲಿಂಗ್ ಪ್ರೋಸೆಸ್ ಇರುತ್ತೆ. ಅದಕ್ಕಿಂತ ಮುಂಚೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಅಂತ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಲಿಂಕ್ ಇನ್ನೂ ಆ್ಯಕ್ಟಿವೇಟ್ ಆಗಿಲ್ಲ. ಇಲ್ಲಿ KA ಕಡೆಯಿಂದ ಲೇಟೆಸ್ಟಾಗಿ ಕೌನ್ಸಿಲಿಂಗ್ ಬಗ್ಗೆ ಏನೇನು ಅಪ್ಡೇಟ್ಸ್ ಇದೆ ಅಂದರೆ, ಇಲ್ಲಿ ಅವರು ಒಂದು ಪ್ರೆಸ್ ಮೀಟಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದರೆ ಈ ಒಂದು ವಾರದ ಕೊನೆಯಷ್ಟರಲ್ಲಿ ನಿಮಗೆ ಒಂದು ಫೀಸ್ ಸ್ಟ್ರಕ್ಚರು 10% ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದರೆ ಇಂಜಿನಿಯರಿಂಗ್ ಫೀಸಸ್ಸು, ಜೊತೆಗೆ ಮತ್ತು ಇಂಜಿನಿಯರಿಂಗ್ ಕಾಲೇಜಸ್ಸು ಮತ್ತು ಅದರ್ ಕೋರ್ಸಸ್ ಏನಿರುತ್ತಲ್ಲ ಎಲ್ಲ ಥರದ್ದು ಕೂಡ ಸೀಟ್ ಮ್ಯಾಟ್ರಿಕ್ಸ್ನ ಬಿಡ್ತೀವಿ ಅಂತ ಹೇಳಿದರೆ. ಮತ್ತು ಮೇಯ್ನಾಗಿ KCET ಮತ್ತು NEET ಎರಡಕ್ಕೂ ಕೂಡ ಒಂದೇ ಕೌನ್ಸಲಿಂಗು, ಒಂದೇ ಸಲ ನೀವು ಒಂದು ಆಪ್ಷನ್ ಎಂಟ್ರಿನ ಮಾಡಬೇಕು. ಅದನ್ನ ಸ್ವಲ್ಪ ತಲೆಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಸಪ್ರೇಟಾಗಿ ನಡೆಯಲ್ಲ. ಎಲ್ಲ ಕೋರ್ಸ್ಗೂ ಕೂಡ ನೀವು ಒಟ್ಟಿಗೆ ಮಾಡಬೇಕಾಗತ್ತೆ. ನಿಮಗೆ ಬೇರೆ ಬೇರೆ ಇರುತ್ತೆ ಅಂದ್ಬಿಟ್ಟು ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಆಮೇಲೆ ನಿಮಗೆ ಮುಂದೆ ಪ್ರಾಬ್ಲಮ್ ಆಗೋದು. ಹಾಗಾದರೆ ನಾವು ಆಪ್ಷನ್ ಎಂಟ್ರಿ ಮಾಡೋಕ್ಕೆಲ್ಲ ಕೂಡ ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದೀವಿ, ಇವಾಗ ಮಾಡ್ಕೋತಾ ಇದ್ದೀವಿ. ಹಾಗಾದರೆ ಕಾಲೇಜಸ್ ಆಪ್ಷನ್ ಎಂಟ್ರಿ ಮಾಡೋದು ಯಾವಾಗ, ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಇಲ್ಲಿ ನಿಮಗೆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಇಲ್ಲಿ KCET ರಿಸಲ್ಟ್ ಬಂದಾಯಿತು, ನೆಕ್ಸ್ಟ್ NEET ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ KEಯವರು. NEET ರಿಸಲ್ಟ್ ಬಂದಿದ್ದ ಒಂದು 2 to 3 ಡೇಸ್ ಅಷ್ಟರಲ್ಲೇ ನಿಮಗೆ ಒಂದು KCET ಮತ್ತು NEET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ, ಸರಿನಾ? ಎಕ್ಸ್ಪೆಕ್ಟೆಡ್ ಡೇಟ್ ಬಂದ್ಬಿಟ್ಟು NEET ರಿಸಲ್ಟ್ ಬಂದ್ಬಿಟ್ಟು ಜೂನ್ 14ನೇ ತಾರೀಕು ಒಳಗಡೆ ಬರುತ್ತೆ. ಮತ್ತು ನಿಮಗೆ ಕೌನ್ಸಿಲಿಂಗ್ ಬಂದ್ಬಿಟ್ಟು ಜೂನ್ 15ನೇ ತಾರೀಕು ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಅನ್ಅಫಿಷಿಯಲ್ ನ್ಯೂಸ್ ಬಂದಿದೆ. ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮ ರಿಸಲ್ಟ್ ಬಂದಿದ್ರೂ ಕೂಡ ನೀವು ಕೌನ್ಸಿಲಿಂಗ್ಗೆ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರು ಕೌನ್ಸಿಲಿಂಗ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ